ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರಿತಾ ಇದೆ. ಮಲೆನಾಡು ಭಾಗದಲ್ಲಿ ಬಿಟ್ಟು ಬಿಟ್ಟು ಮಳೆರಾಯ ಕಾಟ ಕೊಡೋದನ್ನು ಮುಂದುವರಿಸಿದ್ದಾನೆ. ನದಿಯಿಂದ ನೀರು ಬಿಟ್ಟಿರೋದ್ರಿಂದ ಕೆರೆಗಳು ಕೂಡ ತುಂಬಿವೆ. ಕೆರೆ ತುಂಬಿ ಕೋಡಿ ಬಿದ್ದಿದ್ರಿಂದ ರಾಜ್ಯ ಹೆದ್ದಾರಿಯಲ್ಲಿ ಅನಾಹುತ ಆಗಿದೆ. ರಾಜ್ಯ ಹೆದ್ದಾರಿ 277ರಲ್ಲಿ ರಸ್ತೆಯೇ ಕುಸಿದು ಹೋಗಿದೆ. ಅರಕಲಗೂಡು ತಾಲೂಕಿನ ಕೆರೆಕೋಡಿ ಗ್ರಾಮದ ಬಳಿ ಇಂತಹ ಘಟನೆ ಆಗಿದೆ. ಕೊಣನೂರು ಕೆರೆಕೋಡಿ ಹಾಗೂ ಕೊಣನೂರು ಟು ಮಡಿಕೇರಿ ರಸ್ತೆ ಸಂಪರ್ಕ ಇದರಿಂದ ಕಟ್ ಆಗಿದೆ. ಕೆರೆ ಏರಿ ಕುಸಿತದಿಂದ ಇಂಥದ್ದೊಂದು ಘಟನೆ ಆಗಿದೆ. ರಸ್ತೆ ಯಾವ ಪ್ರಮಾಣದಲ್ಲಿ ಡ್ಯಾಮೇಜ್ಗೆ ಒಳಗಾಗಿದೆ ನೋಡ್ತಾ ಇದ್ದೀರಾ. ಬಹುತೇಕ ಈ ರಾಜ್ಯ ಹೆದ್ದಾರಿ ಸಾಗುವಂತಹ ಮಾರ್ಗದಲ್ಲೆಲ್ಲ ಇಂಥದ್ದೇ ಪರಿಸ್ಥಿತಿ ಇದೆ. ಸಂಚಾರಕ್ಕೆ ಯೋಗ್ಯವಲ್ಲದ ಸ್ಥಿತಿಯಾಗಿ ರಸ್ತೆಗಳಾಗಿ ಬದಲಾಗ್ತಾ ಇದೆ. ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳು ಸಂಚಾರಕ್ಕೆ ದುಸ್ತರ ಆಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾನಿಯ ಪ್ರಮಾಣ ಎಷ್ಟರ ಮಟ್ಟಿಗಾಗಿದೆ, ಯಾವ್ಯಾವ ಕಾರಣಕ್ಕಾಗಿದೆ, ಯಾವ ರೀತಿಯಾಗಿ ನಾವು ಎಚ್ಚೆತ್ತುಕೊಳ್ಬೇಕಾಗಿತ್ತು ಅಂತ. ಬಟ್ ಇಟ್ ಇಸ್ ಟೂ ಲೇಟ್. ಈಗ ಮಳೆ ಸೃಷ್ಟಿ ಮಾಡ್ತಾ ಇರುವಂತಹ ಸರಣಿ ಅನಾಹುತಗಳನ್ನು ಹಾಸನ ನೋಡ್ತಾ ಇದೆ.